ಮಳೆ ಬಂತಿತ್ತು ರತ್ನಾಕರು ಜಿಲ್ಲಾ ಬಗ್ಗೆ ಮೆಂಬರ್ ಆದಂತರು ಶಾಸಕರು ಹಾಕ್ಬೇಕಾಗಿತ್ತು. ನಾವು ನಮ್ಮವರೇ ನೆನ್ನೆ ಮಾತಾಡ್ತಾ ರಾಜ್ಯದ ಮುಖಬೈಲ್ ಇವನಿ ಹಾಕ್ರಿ ರಾಜ್ಯದ್ದು MP ಮಧ್ಯ ಗ್ಯಾಸ್ ಸರ್. ಒಂದು ದೊಡ್ಡ ಮಳೆ ಇದೆ, ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಸೇತುವೆ ನಿರ್ಮಾಣ ಆಗಿದ್ದರಿಂದ ನಮ್ಮೆಲ್ಲರ ಅಪೇಕ್ಷೆ ಇದೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೂಡ ಬರಬೇಕು, ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಒಂದು ಸಚಿವರಾದಂಥ ಗಡ್ಕರಿಜಿ ಅವರು ಕೂಡ ಬರಬೇಕು ಅನ್ನೋದು ವಿನಂತಿಯನ್ನು ನಾವು ಮಾಡ್ಕೊಂಡಿದ್ವಿ. ಸೊ ಅಧಿಕೃತವಾದಂಥ ದಿನಾಂಕ ಇನ್ನೂ ಕೂಡ ನಮಗೆ ಫಿಕ್ಸ್ ಆಗಿಲ್ಲ, ಆದರೆ ಅಕಸ್ಮಾತ್ ಯಾವ ಕ್ಷಣದಲ್ಲಾದರೂ ಕೂಡ ಆಗ್ಬೋದು. ಅದಕ್ಕಿಂತ ಅಲ್ಲಿಯ ಒಂದು ಕಾರ್ಯಕ್ರಮ ಎಲ್ಲಿ ಮಾಡ್ಬೋದು ಏನೋ ವ್ಯವಸ್ಥೆ ದೃಷ್ಟಿಯಿಂದ ಇವತ್ತು ನಾವು ಸನ್ಮಾನಿಸಿದ ಹಾಲಪ್ಪನವರು, ನಮ್ಮ ಜ್ಞಾನೇಂದ್ರ ಅವರು, ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವ ನಾವು, ನಮ್ಮ ಗುರುಮೂರ್ತಿರೆಲ್ಲರೂ ಕೂಡ ಇವತ್ತು ಸ್ಪಾಟಿಗೆ ಹೋಗ್ತಾ ಇದ್ದೀವಿ. ಸೊ ಜಾಗ ಎಲ್ಲ ವೀಕ್ಷಣೆ ಮಾಡಿಕೊಂಡು ಸಮಯ ಅಧಿಕೃತವಾಗಿ ನಿಗದಿ ಆಗಬೇಕಾಗಿದೆ. ಒಂದು ಪೂರ್ವಭಾವಿ ಒಂದು ಸಭೆಯನ್ನು ಮಾಡಲಿಕ್ಕೋಸ್ಕರ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.5 ವರ್ಷದಿಂದ ನಿರಂತರವಾಗಿ ಸಂಘಟನೆಯನ್ನು ಬಲಪಡಿಸತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನಾನು ಯಾವ ರೀತಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ ಇದರ ಬಗ್ಗೆ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ತೃಪ್ತಿ ಇದೆ, ರಾಷ್ಟ್ರೀಯ ನಾಯಕರುಗಳಿಗೂ ಕೂಡ ಅದ್ರ ಬಗ್ಗೆ ತೃಪ್ತಿ ಇದೆ. ಹಾಗಾಗಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಹೋರಾಟದ ಪರಿಣಾಮವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಹಗರಣ ಆಗಿತ್ತು, ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಯಿತು. ಸ್ವತಃ ಮುಖ್ಯಮಂತ್ರಿಗಳು ಏನೋ ನಿಷ್ಕಳಂಕ ರಾಜಕಾರಣಿ, ಯಾವುದೇ ಒಂದು ಭ್ರಷ್ಟಾಚಾರದಲ್ಲಿ ಇಲ್ಲ ಅಂಥೇಳಿ ತಮ್ಮ ಬೆನ್ನನ್ನು ತಾವೇನು ತಡ್ಕೊಳ್ತಾ ಇದ್ರು. ಬೆಂಗಳೂರಿನಿಂದ ಮೈಸೂರಿಗೆ ನಮ್ಮ ಏನೋ ಐತಿಹಾಸಿಕ ಒಂದು ಪಾದಯಾತ್ರೆ ಆಯಿತು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ. ನಮ್ಮ ಹೋರಾಟದ ಪರಿಣಾಮವಾಗಿ ಸ್ವತಃ ಮುಖ್ಯಮಂತ್ರಿಗಳು 14 ನಿವೇಶನಗಳು, ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ಯಾವುದೇ ಒಂದು ಪರಿಹಾರ ಇಲ್ಲದೆ ವಾಪಸ್ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇವೆಲ್ಲವೂ ಕೂಡ ನಮ್ಮ ಹೋರಾಟದ ಪರಿಣಾಮವಾಗಿ ಆಗಿರ್ತಕ್ಕಂಥದ್ದು. ಇನ್ನೂ ಕೂಡ ಅನೇಕ ಭ್ರಷ್ಟಾಚಾರ ಪ್ರಕರಣಗಳಿದೆ. ಬರುವಂಥ ದಿನಗಳಲ್ಲಿ ಹೋರಾಟ ಮಾಡಿ ತುದಿ ಮುಟ್ಟಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ವಸತಿ ಇಲಾಖೆ ಹಗರಣದಲ್ಲಿ ಆಗಲೇ ಅದ್ರ ಬಗ್ಗೆ ನಾವೆಲ್ಲ ಪಂಚಾಯತ್ ಮಟ್ಟದಲ್ಲೂ ಕೂಡ ಜನಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಹಗರಣ ಆಗಿದೆ ಅನ್ನೋದ್ರ ಬಗ್ಗೆ 2 ಮಾತಿಲ್ಲ, ಅದ್ರ ಬಗ್ಗೆ ಸ್ಪಷ್ಟತೆ ಇದೆ. ರಾಜ್ಯ ಮಟ್ಟದಲ್ಲೂ ಕೂಡ ಹೋರಾಟ ಮಾಡ್ತೇವೆ.